ನನ್ನ ಏಕಾಂತಕ್ಕೆ ಅಂತ್ಯ ನೀ ಹಾಡಿದೆ. ನನ್ನ ಬ್ರೇಕಪ್ ಆಗದಂತ ಮುಂಚೆ ನಿಮಗೆ ಗೊತ್ತಿತ್ತಾ? ನಾವು ಹುಟ್ಟಿನಿಂದ ಎಷ್ಟೋ ಸಂಬಂಧಗಳನ್ನು ಪಡ್ಕೊತಾ ಬೆಳಿತೀವಿ, ಅದೇ ರೀತಿ ಎಷ್ಟೋ ಸಂಬಂಧಗಳನ್ನು ಕಳ್ಕೊತಾ ಹೋಗ್ತೀವಿ. ಅದು ಫ್ರೆಂಡ್ಸ್ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅಥವಾ ಪ್ರೀತಿಸಿದ ವ್ಯಕ್ತಿನೇ ಆಗಿರ್ಬೋದು. ಹಂಗಾರ ಮೇಡ್ ಫಾರ್ ಈಚ್ ಅದರ್ ಅಂತ ದೇವ್ರು ಯಾಕೆ ಸೃಷ್ಟಿ ಮಾಡ್ಬೇಕು? ಮೇಡ್ ಫಾರ್ ಈಚ್ ಅದರ್ ಅಂತೇಳಿ ದೇವ್ರು ಯಾರನ್ನೂ ಸೃಷ್ಟಿ ಮಾಡಿಲ್ಲ. ನಾವು ಕೆಲವೊಂದು ಸಂದರ್ಭದಾಗ ಹಂಗೆ ಅನ್ಕೊತೀವಿ ಅಷ್ಟ. ಆದರೆ ಆ್ಯಕ್ಚುಲಿ ಪ್ರತಿಯೊಬ್ಬ ವ್ಯಕ್ತಿಯ ಆಲೋಚನೆಗಳು ಆಮೇಲೆ ವಿಚಾರಗಳು ಬೇರೆನೇ ಆಗಿರ್ತಾವೆ. ಯಾಕೆ ನಾನು ಬಿಟ್ಟು ಅಂತ ನನಗೆ ಇವಾಗಾದ್ರೆ ಅರ್ಥ ಆಗೋಲ್ತು. ಇಲ್ಲಿ ಯಾರ ಮನಸ್ಸು ಯಾರಿಗೂ 100% ಅರ್ಥ ಆಗಲ್ಲೋ, ಅದರಾಗೂ ಹುಡುಗಿಯರ ಮನಸ್ಸು ಅಂತರೂ ಸತ್ರು ಅರ್ಥ ಆಗಲ್ಲ. ನಿಜ ಹೇಳ್ಬೇಕಂದ್ರೆ ನಿನಗೆ ದುಃಖ ಆಗ್ತಿರೋದು ಆಕೆ ಬಿಟ್ಟು ಹೋದ್ಲು ಅಂತಲ್ಲ, ನೀನು ಆಕೆ ಮೇಲೆ ಇಟ್ಟಿರೋ ನಂಬಿಕೆ ಸುಳ್ಳಾತಲ್ಲ, ಆಕೆ ಜೊತೆ ಕಂಡ ಕನಸುಗಳು ಸುಳ್ಳಾತಲ್ಲ ಅನ್ನೋದಕ್ಕೆ ನಿಂಗೆ ದುಃಖ ಆಗ್ತಿರೋದು. ನಿನ್ನ ದುಃಖಕ್ಕೆ ನೀನೇ ಕಾರಣ, ಆ ಹುಡುಗಿಯಲ್ಲ. ಈ ಜಗತ್ತಿನಾಗಿರೋ ಯಾವ ವ್ಯಕ್ತಿನೂ ಸ್ಪೆಷಲ್ ಅಲ್ಲ. ಯಾರು ಯಾವಾಗ ಹೆಂಗೆ ಚೇಂಜ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾರು ಯಾವಾಗ ಬೇಕಾದರೂ ನಮ್ಮನ್ನು ಬಿಟ್ಟು ಹೋಗ್ಬೋದು. ಅದು ಸ್ನೇಹಿತನೇ ಆಗಿರ್ಬೋದು ಅಥವಾ ನೀವು ಪ್ರೀತಿಸಿರೋ ಹುಡುಗಿನೇ ಆಗಿರ್ಬೋದು. ಒಂದನ್ನು ನೆನಪಿಟ್ಕೋ, ಇನ್ನು ಯಾರನ್ನ ಎಷ್ಟೇ ಮನಸ್ಸಿನಿಂದ ಪ್ರೀತಿ ಮಾಡು, ಅವರನ್ನು ಒಂದೇ ಕ್ಷಣದಲ್ಲಿ ಬಿಟ್ಟು ಬದುಕೋ ಶಕ್ತಿ ನಿನ್ನಲ್ಲಿರಬೇಕು. ನಿಜವಾದ ಪ್ರೀತಿಯ ಅರ್ಥ ಅವ್ರ ಇಷ್ಟದ ಪ್ರಕಾರ ಅವ್ರನ್ನ ಬದುಕೋಗಿ ಬಿಡೋದು, ನಮ್ಮ ಇಷ್ಟದ ಪ್ರಕಾರ ಅವ್ರನ್ನ ಬಂಧಿಸಿಡೋದಲ್ಲ. ಆದ್ರೆ ನಂಗೆ ಆಕಿನ ಮರೆಯೋಕೆ ಆಗೋಲ್ತು. ಯಾಕೆ ಮರಿತೀವಿ ಅವಳನ್ನ? ಅಂದ್ರೆ ನೀವು ಹೇಳೋ ಪ್ರಕಾರ ಆಕೆ ಯಾವ ಜೊತೆಗೇನ ಇರಲಿ, ನಾವು ಮಾತ್ರ ಆಕೆ ಒಟ್ಟು ಕಣಕ್ಕೆ ಬೈಕ್ ಕೊಡ್ಬೇಕಂತ ಹೇಳ್ತೀರಿ. ಇಲ್ಲೋ, ನಾವು ಯಾರು ಒಟ್ಟಿ ಉರಿಸಿ ಬದುಕೋ ಅವಶ್ಯಕತೆನೂ ಇಲ್ಲ. ಈ ಲೈಫ್ ನಮ್ಮದು, ನಮ್ಗೆ ಹೆಂಗೆ ಇಷ್ಟನೋ ಹಂಗೆ ಬದುಕೋಣ. ನಾವು ಹುಟ್ಟೋಕ್ಕಿಂತ ಮುಂಚೆನೂ ಈ ಜಗತ್ತಿತ್ತು, ನಾವು ಸತ್ತ ಮೇಲೂ ಈ ಜಗತ್ತಿರುತ್ತೆ. ಸೊ ನಮ್ಮ ಅಸ್ತಿತ್ವ ಇಲ್ಲಿ ಕ್ಷಣಿಕ, ಅದನ್ನು ನಮ್ಮ ಇಷ್ಟದ ಪ್ರಕಾರ ಬದುಕೋಣ. ನಮಗೇನು ಇಷ್ಟನೋ ಆ ಕೆಲಸ ಮಾಡೋಣ. ಯಾರ್ದೋ ಒಟ್ಟಿ ಉರ್ಸಕ, ಯಾರನ್ನೋ ಮೆಚ್ಚಿಸಕ ನಾವು ಯಾಕೆ ಬದುಕಬೇಕು? ನೀನು ಅವಳನ್ನ ಮರೆಯೋ ಅವಶ್ಯಕತೆ ಇಲ್ಲ. ಯಾರು ಯಾವತ್ತೂ ಯಾವುದನ್ನು ಮರ್ತಿರಲ್ಲ, ಮರ್ತಿರೋರ ಥರ ನಾಟಕ ಮಾಡ್ತಿರ್ತಾರೆ ಅಷ್ಟೇ. ಆ ನೆನಪಿನ ಜೊತೆನೇ ನೀವು ಬದುಕೋದನ್ನು ಕಲಿ. ಯಾಕಂದರೆ ಅದೊಂದು ಸಿಹಿ ನೆನಪು. ನಮ್ಮ ಲೈಫಲ್ಲಿ ಏನೇ ನಡೆದಿರ್ಬೋದು, ಒಳ್ಳೆಯದೇ ನಡೆದಿರ್ಬೋದು, ಕೆಟ್ಟದ್ದೇ ನಡೆದಿರ್ಬೋದು, ಪ್ರತಿಯೊಂದು ನಮ್ಮ ಮೆದುಳಿನಾಗಿರೋ ನೆನಪು. ಆ್ಯಕ್ಚುಲಿ ಆ ಹುಡುಗಿನೂ ನಿನಗೊಂದು ನೆನಪು, ಅವಳೊಂದು ನೆನಪು, ಅದು ನಿನ್ನ ಜೊತೆನೇ ಇರುತ್ತೆ. ನಿಜ ಅಲ್ವಾ? ಈ ಜಗತ್ತಿನಲ್ಲಿ ನಮ್ಮ ಜೊತೆ ನಡೆಯೋ ಎಲ್ಲ ಘಟನೆಗಳು, ನಮ್ಮ ಲೈಫ್ನಲ್ಲಿ ಬರೋ ಪ್ರತಿಯೊಬ್ಬ ವ್ಯಕ್ತಿನೂ ಕೇವಲ ನಮ್ಮ ಮೆದುಳಲ್ಲಿರೋ ಒಂದು ನೆನಪೇ ಹೊರತು ಬೇರೆ ಏನೂ ಅಲ್ಲ. ಒಂದಲ್ಲ ಒಂದಿನ ಪ್ರತಿಯೊಬ್ಬರೂ ನಮ್ಮಿಂದ ದೂರ ಆಗೋರೆ. ಈಗ ಅವಳಿಗೆ ನನ್ನಿಂದ ದೂರ ಆಗೋದೇ ಇಷ್ಟ ಆಗಿದ್ದರೆ ಅವಳಿಷ್ಟದಂಗೆ ಆಗಲಿ. ಇನ್ಮೇಲೆ ನನ್ನ ಇಷ್ಟದಂಗೆ ನಾನು ಬದುಕ್ತೀನಿ.